ಹಾಯ್ ಗೈಸ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ಇವತ್ತೇನಪ್ಪ ಅಂತಂದರೆ ನಿಮ್ಮೆಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ ಈ ವಿಡಿಯೋದಲ್ಲಿ. ಅದು ಏನಂತ ಅಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬ ವರ್ಷದಿಂದ ಕಾಯ್ತಿದ್ದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಗುಡ್ ನ್ಯೂಸು. ಏನಪ್ಪ ಅಂತಂದರೆ, ಪೊಲೀಸ್ ಇಲಾಖೆಯಿಂದ ಅಧಿಸೂಚನೆನ ಹೊರಡಿಸಿದ್ದಾರೆ. ಅದರ ರೂಲ್ಸ್ ಏನು, ವಿದ್ಯಾರ್ಹತೆ ಏನು, ಹಾಗೆ ಅರ್ಜಿ ಸಲ್ಲಿಸುವಂಥ ದಿನಾಂಕ ಯಾವುದು, ಲಾಸ್ಟ್ ದಿನಾಂಕ ಯಾವುದು, ಮತ್ತು ಶುಲ್ಕ ಎಷ್ಟು, ಎಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಲ್ಲ ಮಾಹಿತಿನ ನೀವು ತಿಳ್ಕೊಬೇಕು ಅಂದರೆ, ಹಾಗೆ ಅದಕ್ಕೆ ಅರ್ಜಿನ ಸಲ್ಲಿಸ್ಬೇಕು ಅಂತ ಅಂದರೆ ಹೇಗೆ, ಯಾವ ವೆಬ್ಸೈಟಲ್ಲಿ ಹೋಗಿ ಏನು ಮಾಡಬೇಕು ಅಂತ ನಾನು ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ತುಂಬ ಕಾತುರಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಗೈಸ್. ನಾನು ನಿಮಗೆ ಎಲ್ಲ ಮಾಹಿತಿನ ಇದರಲ್ಲಿ ತಿಳಿಸ್ಕೊಡ್ತೀನಿ, ವಿತ್ ಪ್ರೂಫ್ ಸಮೇತ ನಿಮಗೆ ಎಲ್ಲನೂ ತೋರಿಸ್ತೀನಿ. ಓಕೆನಾ? ಲೆಟ್ ಸ್ಟಾರ್ಟ್. ಸೊ ಗೈಸ್, ನೋಡೋಣ ಏನೇನು ರೂಲ್ಸ್ ಇದೆ ಅಂತ. ಇದು ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬಂದಂಥ ಒಂದು ಅಧಿಸೂಚನೆಯಾಗಿದೆ. ತುಂಬ ವರ್ಷಗಳಿಂದ ನಾವು ಇದಕ್ಕೋಸ್ಕರ ಅಂತ ಕಾಯ್ತಾ ಇದ್ವಿ ಎಲ್ಲರೂ ಕೂಡ. ಸೊ ಅದು ಇವಾಗ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಪೊಲೀಸ್ ಇಲಾಖೆಯಿಂದ. ಸೊ ವೇತನ ಶ್ರೇಣಿ ಎಷ್ಟು, ಪುರುಷರಿಗೆ ಎಷ್ಟು ವೇಕೆನ್ಸಿ ಇದೆ, ಮಹಿಳೆಯರಿಗೆ ಎಷ್ಟು ವೇಕೆನ್ಸಿ ಇದೆ, ಸೇವಾನಿರತ ಪುರುಷ ಮತ್ತು ಮಹಿಳೆಯರಿಗೆ ಎಷ್ಟು ವೇಕೆನ್ಸಿ ಇದೆ, ಟೋಟಲ್ ಎಷ್ಟು, ಇದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಓಕೆ, ನೋಡೋಣ. ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಗೈಸ್ ಇದು ರಿಕ್ವೈರ್ಮೆಂಟ್ ಇರೋದು. ಖಾಲಿ ಇರುವ ಹುದ್ದೆಗಳ ವಿವರ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್. ಓಕೆನಾ? ವೇತನ ಶ್ರೇಣಿ 37,500 ರಿಂದ 76,100 ರೂಪಾಯಿಗಳವರೆಗೆ ಇದೆ. ಓಕೆನಾ? ನೀವು ನೋಡ್ಬೋದಲ್ಲಿ ವೇತನ ಶ್ರೇಣಿ 37,500ದಿಂದ 76,100 ರೂಪಾಯಿಗಳವರೆಗೆ ವೇತನ ಶ್ರೇಣಿ ಇದೆ. ಓಕೆನಾ? ಹುದ್ದೆಗಳ ಸಂಖ್ಯೆ ಟೋಟಲ್ ಬಂದುಬಿಟ್ಟು 3,395 ಹುದ್ದೆಗಳು ಇವೆ. ಟೋಟಲ್ ರಿಕ್ವೈರ್ಮೆಂಟ್ಸ್ ಎಷ್ಟಿದೆ? 3,395. ಓಕೆನಾ? ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಡಿವೈಡ್ ಅಂತ ನೋಡೋಣ. ನೇರ ಪುರುಷರಿಗೆ 2,266 ಹುದ್ದೆಗಳು. ಎಷ್ಟು? ನೇರ ಪುರುಷರಿಗೆ 2,266 ಹುದ್ದೆಗಳು. ನೇರ ಮಹಿಳೆಯರಿಗೆ 755. ಎಷ್ಟು? ನೇರ ಮಹಿಳೆಯರಿಗೆ 755 ಹುದ್ದೆಗಳು. ಓಕೆನಾ? ನೆಕ್ಸ್ಟು ಸೇವಾನಿರತ ಪುರುಷ. ಸೇವಾನಿರತ ಅಂದರೆ ನೆಕ್ಸ್ಟ್ ನಿಮಗೆ ಮುಂದೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದರದ್ದು ಏನೇನು ಡೀಟೇಲ್ಸ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸೇವಾನಿರತ ಪುರುಷರಿಗೆ 257 ಹುದ್ದೆಗಳು. ಎಷ್ಟು? 257 ಹುದ್ದೆಗಳು. ಯಾರಿಗೆ? ಸೇವಾನಿರತ ಪುರುಷರಿಗೆ. ಓಕೆನಾ? ಸೇವಾನಿರತ ಮಹಿಳೆಯರಿಗೆ ಸೇವಾನಿರತ ಮಹಿಳೆಯರಿಗೆ 82 ಹುದ್ದೆಗಳು. ಯಾರಿಗೆ? ಸೇವಾನಿರತ ಮಹಿಳೆಯರಿಗೆ. ಓಕೆನಾ? ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು. ಯಾರಿಗೆ? 35 ಹುದ್ದೆಗಳು ಬಂದು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ. ಓಕೆನಾ? ಸೊ ಇಷ್ಟಾಗಿದೆ. ಟೋಟಲ್ ಎಷ್ಟು ಹುದ್ದೆಗಳು, ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳು ಡಿವೈಡ್ ಆಗಿದೆ, ಹಾಗೆ ವೇತನ ಶ್ರೇಣಿ ಎಷ್ಟು, ಹಾಗೆ ಹುದ್ದೆ ವಿವರ ಏನು ಅಂದರೆ ಕಾನ್ಸ್ಟೇಬಲ್ ಸಿವಿಲ್. ಓಕೆನಾ? ಇಷ್ಟು ಈ ಹುದ್ದೆಯ ವಿವರ ಆಗಿದೆ. ಸೊ ನೆಕ್ಸ್ಟು ಏನಂತ ನೋಡೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಏನಪ್ಪ ಅಂತಂದರೆ ವಿದ್ಯಾರ್ಹತೆ, ಎಲಿಜಿಬಿಲಿಟಿ ಏನೇನು ಅಂತಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಯ ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ. ಯಾವುದೇ ಒಂದು PU ಬೋರ್ಡ್ನಲ್ಲಿ ನೀವು ಸೈನ್ಸು, ಕಾಮರ್ಸು, ಆರ್ಟ್ಸು, ಎನಿಥಿಂಗ್
ಯಾವುದಾದ್ರೂ ನೀವು ಯಾವುದಾದ್ರೂ ಆಯಿತು ಪಿ ಯು ಸಿನ ಕಂಪ್ಲೀಟ್ ಮಾಡಿರಬೇಕು ಅಥವಾ ತತ್ಸಮಾನ ಏನು ಪಿ ಯು ಸಿ ಕಂಪ್ಲೀಟ್ ಮಾಡಿದರೆ ಸಾಕಲ್ವಾ ಎಲಿಜಿಬಲ್ ಆಗೋದಕ್ಕೆ, ಅಂದರೆ ಅರ್ಜಿನ ಸಲ್ಲಿಸೋದಕ್ಕೆ. ಸೊ ಪಿ ಯು ಸಿ ಮಾಡ್ತೀರಾ, ಯಾರು ತತ್ಸಮಾನ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಪಿ ಯು ಸಿ ಡೆಫಿನೆಟ್ಲಿ ಎಲ್ಲರೂ ಮಾಡಿರ್ತೀರ. ಸೊ ವಿದ್ಯಾರ್ಹತೆ ಬಂದುಬಿಟ್ಟು ಪಿ ಯು ಸಿ ನೀವು ಯಾವುದೇ ಕಾಂಬಿನೇಷನ್ ಆದರೂ ಮುಗಿಸಿರಿ ಪಿ ಯು ಸಿಯಲ್ಲಿ, ದಟ್ ಈಸ್ ನಥಿಂಗ್ ಮ್ಯಾಟರ್. ಓಕೆನಾ. ಪಿ ಯು ಸಿ ಆಗಿದ್ದರೆ ಸಾಕು. ನಿಮ್ಮ ಹತ್ರ ಅದು ಮಾರ್ಕ್ಸ್ ಕಾರ್ಡ್ ಇರಬೇಕು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸು ಮತ್ತು ಮಾರ್ಕ್ಸು ಎಲಿಜಿಬಲ್ ಆಗಿ ಇರಬೇಕು ಅಷ್ಟೇ. ನೀವು ಏನಾದರೂ ಓದಿರಿ ಪಿ ಯು ಅಲ್ಲಿ, ಪಿ ಯು ಕಂಪ್ಲೀಟ್ ಆಗಿರಬೇಕು ಮತ್ತು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ, ಮತ್ತು ಅದರಲ್ಲಿ ಒಳ್ಳೆ ಅಂಕಗಳು ತಗೊಂಡಿರಬೇಕು. ಪಿ ಯು ಸಿಯಲ್ಲಿ ಒಳ್ಳೆ ಗ್ರೇಡ್ನ ತೊಗೊಂಡಿರಬೇಕು. ಓಕೆನಾ. ಸೊ ಇಷ್ಟ ಆಯಿತು ವಿದ್ಯಾರ್ಹತೆ ಏನು ಅಂಥದ್ದು. ಸೊ ನೆಕ್ಸ್ಟು ಏನು ರೂಲ್ಸ್ ಇದೆ ಅಂತ ನೋಡೋಣ. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಏನಂತ. ಸೊ ಗೈಸ್, ನೆಕ್ಸ್ಟು ಏನಪ್ಪ ಅಂತಂದರೆ ಏಜ್ ಎಷ್ಟಿರಬೇಕು, ಯಾರ್ಯಾರಿಗೆ ಏಜು ಎಷ್ಟೆಷ್ಟಿರಬೇಕು ಎಲಿಜಿಬಲ್ ಆಗೋದಕ್ಕೆ, ಅಂದರೆ ಅರ್ಜಿನ ಸಲ್ಲಿಸೋದಕ್ಕೆ ಎಕ್ಸಾಮಿಗೆ ಅರ್ಹ ಇರುವಂಥ ವ್ಯಕ್ತಿಗಳಿಗೆ ಏಜು ಎಷ್ಟಾಗಿರಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನೋಡೋಣ. ನೇರ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು, ಅಂದರೆ ಎಲ್ರಿಗೂ. ಓಕೆನಾ. ನೇರ ಮಹಿಳಾ ಮತ್ತು ಪುರುಷ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 33 ವರ್ಷಗಳು. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಬಂದುಬಿಟ್ಟು 33 ವರ್ಷಗಳು. ಓಕೆನಾ. ನೆಕ್ಸ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳು. ಏನು, ಯಾರಿಗೆ ಇದು? ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಂದರೆ SC ST ಸ್ಟೂಡೆಂಟ್ಸ್ಗಳಿಗೆ ಪ್ರವರ್ಗ 1 ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 35 ವರ್ಷಗಳು ಗರಿಷ್ಠ ವಯೋಮಿತಿ ಇದೆ. ಓಕೆನಾ. ನೆಕ್ಸ್ಟು ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ, ಅಂದರೆ ಇವಾಗ ತುಂಬ ಪೂರ್ ಇರ್ತಾರಲ್ವ ಅಂಥವರಿಗೆ, ಕರ್ನಾಟಕದ ಅರಣ್ಯ ಭೂಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಏನಪ್ಪ ಅಂತಂದರೆ ಅವರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. 38 ಇಯರ್ಸ್ 38 ವರ್ಷಗಳು. ಇವರಿಗೆ 38 ವರ್ಷಗಳು ಗರಿಷ್ಠ ವಯೋಮಿತಿ ಇದೆ. ಓಕೆನಾ. ನೆಕ್ಸ್ಟು ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ, ಸೇವಾನಿರತ ಪುರುಷ ಮತ್ತು ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಏನಪ್ಪ ಅಂತಂದರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 38 ವರ್ಷಗಳು. ಓಕೆನಾ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 38 ವರ್ಷಗಳು. ನೆಕ್ಸ್ಟು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಪ್ರವರ್ಗ 1 ಮತ್ತು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಬಂದುಬಿಟ್ಟು ಗರಿಷ್ಠ ವಯೋಮಿತಿ 40 ವರ್ಷಗಳು. ಇಷ್ಟು 40 ವರ್ಷಗಳು. ಸೊ ಇಷ್ಟು ಸೇವಾನಿರತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಆಯಿತು. ಮುಂಚೆ ಹೇಳಿದ್ದು ನೇರ ಪುರುಷ ಮತ್ತು ಮಹಿಳಾ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅದಾಗಿತ್ತು. ಸೊ ಅರ್ಥ ಆಯ್ತಲ್ವಾ. ನಿಮಗೇನಾದ್ರೂ ಕನ್ಫ್ಯೂಷನ್ ಆಯಿತು ಅಂತಂದರೆ ವಿಡಿಯೋದಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ, ನಿಧಾನವಾಗಿ ಕೂತ್ಕೊಂಡು ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಸೊ ನೆಕ್ಸ್ಟು ನೋಡಿ, ನಿಮಗೆ ಆವಾಗಲೇ ನಾನು ಹೇಳಿದೆ ಅಲ್ವಾ, ಸೇವಾನಿರತ ಅಂತ ಅಂದರೆ ಏನು ಅಂದರೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ ಅಂತ ಹೇಳಿದೆ ಅಲ್ವಾ. ಸೊ ನೋಡಿ, ಸೇವಾನಿರತ ಅಭ್ಯರ್ಥಿಗಳಿಗೆ ಏನೇನು ರೂಲ್ಸ್ ಇದೆ ಅಂತ ಅಂದರೆ ನೋಡೋಣ. ರೂಲ್ಸ್ ಏನೇನಿದೆ ಅಂತ ಹೇಳ್ತೀನಿ. ಫಸ್ಟ್ನೇದು, ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿನ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CAR, DAR, KSRP, IRB, KSISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಬೇಕು. ಓಕೆನಾ, ಅರ್ಥ ಆಯ್ತಲ್ವಾ. ಹಾಗೂ ಪ್ರಸ್ತುತ ಸದರಿ ಹುದ್ದೆಯ ಸೇವೆಯಲ್ಲಿ ಇರಬೇಕು. ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿನ
ಪೊಲೀಸ್ ಕಾನ್ಸ್ಟೇಬಲ್ ವೃಂದದ CAR, DAR, KSRP, IRB, KSISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಬೇಕು. 5 ವರ್ಷಗಳ ಸೇವೆಯನ್ನು ಅವರು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಸೇವೆನ 5 ವರ್ಷಗಳ ಸೇವೆನ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಅವರು ಪೂರೈಸಿರಬೇಕು. ಅಂದರೆ ಅವ್ರದ್ದು 5 ವರ್ಷ ಕಂಪ್ಲೀಟ್ ಆಗಿರಬೇಕು. ಓಕೆನಾ. ಹಾಗೂ ಪ್ರಸ್ತುತ ಸದರಿ ಹುದ್ದೆಯ ಸೇವೆಯಲ್ಲಿ ಇರಬೇಕು. ಓಕೆ. ನೆಕ್ಸ್ಟ್ ರೂಲ್ ಏನಪ್ಪ ಅಂದರೆ ಖಾಯಂ ಪೂರ್ವ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು ಮತ್ತು ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖಾ ವಿಚಾರಣೆ ಅಥವಾ ಚಾಲ್ತಿ ಶಿಕ್ಷೆ ಇರಬಾರದು. ಅರ್ಥ ಆಯ್ತಲ್ವ? ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಖಾಯಂ ಪೂರ್ವ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು ಮತ್ತು ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖಾ ವಿಚಾರಣೆ ಅಥವಾ ಚಾಲ್ತಿ ಶಿಕ್ಷೆ ಇದ್ಯಾವುದೂ ಇರಬಾರ್ದು. ಓಕೆನಾ. ಇಷ್ಟ ಆಯಿತು. ಸೊ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಹೇಳ್ತೀನಿ ನಿಮಗೆ. ನೋಡೋಣ ಏನಂತ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಓಕೆನಾ, ಮಾಜಿ ಸೈನಿಕ ಅಭ್ಯರ್ಥಿಯು ಸೈನ್ಯ ವಿಯೋಜನೆ, ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾನಿವೃತ್ತಿ ಹೊಂದಿದ ಕಾರಣದಿಂದ ಬಿಡುಗಡೆಯಾದ ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿರುವ ಅವಧಿಯ ಜೊತೆಗೆ ಹೆಚ್ಚುವರಿ 3 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುವುದು. ಓಕೆನಾ. ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿ ಪರಿಭಾಷೆಯ ಅರ್ಥ ಹೊಂದಿದೆ. ಓಕೆನಾ. ನಾನು ಹೇಳೋದೇನಾದರೂ ನಿಮಗೆ ಫಾಸ್ಟ್ ಅನಿಸ್ತು ಅಂತ ಅಂದರೆ ವಿಡಿಯೋದಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ, ಓದ್ಕೊಳ್ಳಿ. ಓಕೆನಾ ಗೈಸ್. ಸೊ ನೆಕ್ಸ್ಟು ಅರ್ಜಿ ಸಲ್ಲಿಸುವ ವಿಧಾನ. ಅರ್ಜಿನ ಹೇಗಪ್ಪ ಅಪ್ಲೈ ಮಾಡೋದು ಅಂತಂದರೆ ಪ್ರಾಧಿಕಾರದ ವೆಬ್ಸೈಟ್ https://setonline.karnataka.government.in KEA ನೀಡಲಾಗಿರುವ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಓಕೆನಾ. ನೀವು ಅದನ್ನ https:// ಇದೆಯಲ್ಲ ಅದನ್ನು ಎಲ್ಲಾದರೂ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಬೇಕಾದರೆ ಅಲ್ಲಿ ಹೇಗಿದೆಯೋ ಹಾಗೆ ನೋಟ್ ಮಾಡಿಕೊಂಡು ಗೂಗಲ್ಗೆ ಹೋಗಿ ನೀವು ಅದೇ ಥರ ಸರ್ಚ್ ಮಾಡಿದ್ರೆ ವೆಬ್ಸೈಟು ಓಪನ್ ಆಗುತ್ತೆ. ಓಕೆನಾ. ಇಲ್ಲಾಂದರೆ ಹೋಗಿ ಡೈರೆಕ್ಟಾಗಿ karnataka.government.in ಅಂತ ಹಾಕಿದ್ರೂ ಆಗುತ್ತೆ. ಇಲ್ಲಾಂದರೆ ಪೊಲೀಸ್ ಇಲಾಖೆ ರಿಕ್ವೈರ್ಮೆಂಟ್ ಅಂತ ಸರ್ಚ್ ಮಾಡಿದ್ರೂ ಬರುತ್ತೆ. ಸೊ ಅಲ್ಲಿ ಹೋಗಿ ನೀವು ಅರ್ಜಿನ ಅಪ್ಲೈ ಮಾಡ್ಕೋಬೋದು. ನಿಮಗೇನಾದರೂ ಅಪ್ಲೈ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಅಂತಂದರೆ ಯಾವುದಾದ್ರೂ ಸೈಬರ್ ಸೆಂಟ್ರಲ್ಲಿ ಹೋಗಿ ಅಪ್ಲೈ ಮಾಡಿ, ಅವರು ಅಪ್ಲೈ ಮಾಡಿಕೊಡ್ತಾರೆ. ಓಕೆನಾ. ಬೆಟರ್ ಅಂದರೆ ನೀವು ನಿಮ್ಮ ಲ್ಯಾಪ್ಟಾಪಲ್ಲಿ ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಈಸಿಯಾಗಿ ನಾವೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಮ್ಮ ಹತ್ರನೇ ಇಟ್ಕೋಬೋದು. ಅವ್ರ ಹತ್ರ ಆದರೆ ಕಾಪಿ ತೆಗೆಸ್ಕೊಳ್ಬೇಕು, ಇಲ್ಲಾಂದರೆ ಅವರಿಂದ ನಮಗೆ ಫೋನ್ಗೂ ಕಳಿಸ್ಕೋಬೋದು. ಬಟ್ ಅವರಿಗೂ ನೀವು ಪೇ ಮಾಡಬೇಕಾಗುತ್ತೆ. ಸೊ ನೀವೇ ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಫೋನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ. ನೋಡಿ ಫ್ರೆಂಡ್ಸ್, ತುಂಬ ಕೇರ್ಫುಲ್ಲಾಗಿ ನೀವು ಅಪ್ಲೈ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಪ್ರತಿಯೊಂದನ್ನು ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಪ್ರತಿಯೊಂದನ್ನು 4-5 ಸಲ ಚೆಕ್ ಮಾಡಿದ್ರೂ ತಪ್ಪೇನಿಲ್ಲ. ನೀವು ಕುತ್ಕೊಂಡು ನೀಟಾಗಿ ಚೆಕ್ ಮಾಡಿ ಎಲ್ಲದನ್ನು, ಎಲ್ಲ ಡೀಟೇಲ್ಸು, ನಿಮ್ಮ ನೇಮು, ಫಾದರ್ ನೇಮು, ಅಡ್ರೆಸ್ಸು, ನಿಮ್ಮ ವಿದ್ಯಾರ್ಹತೆ ಏನೇನು, ಹಾಗೆ ಎಲ್ಲನೂ ಪ್ರತಿಯೊಂದು ನೀಟಾಗಿ ಕುತ್ಕೊಂಡು ಚೆಕ್ ಮಾಡಿ ನೀಟಾಗಿ ಹಾಕಬೇಕು. ಓಕೆನಾ. ಸೊ ನೀಟಾಗಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ ದಯವಿಟ್ಟು. ಓಕೆನಾ. ನೆಕ್ಸ್ಟ್, ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ನೋಡಿ, ಅವರೇ ಮತ್ತೆ ಹೇಳಿದ್ದಾರೆ, ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅಧಿಸೂಚನೆಯನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಅರ್ಜಿ ಸಲ್ಲಿಸೋದಕ್ಕೆ ಹೇಳಿದ್ದಾರೆ. ಓಕೆನಾ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ನೋಡಿ, ನೀವು ಅಧಿಸೂಚನೆನ ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ, ಅಥವಾ ನಾನು ಎಕ್ಸ್ಪ್ಲೇನ್ ಮಾಡಿರೋದನ್ನು ನೀಟಾಗಿ ವಿಡಿಯೋ ಫುಲ್ಲು ಕೊನೆಯವರೆಗೂ ನೋಡಿ ಅರ್ಥ ಮಾಡ್ಕೊಳ್ಳಿ.
ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ಒಂದು ಘಟಕ ಅಂದರೆ ಯಾವುದಾದ್ರೂ ಒಂದು ಹುದ್ದೆಗೆ ಮಾತ್ರ ಸೆಲೆಕ್ಟ್ ಮಾಡಿ ನೀವು ಅಪ್ಲೈನ ಮಾಡಬೇಕು. ಏನಾದ್ರೂ ನೀವು ಎಲ್ಲದಕ್ಕೂ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿದಿರಾ ಅಂತಂದರೆ ಆ ಅರ್ಜಿ ಎಲಿಬಿಲಿಟಿ ಇರೋದಿಲ್ಲ. ಓಕೆನಾ, ಆ ಅರ್ಜಿ ಎಲಿಜಿಬಿಲಿಟಿ ಇರೋದಿಲ್ಲ, ಅದು ಯಾವುದೇ ಕಾರಣಕ್ಕೂ ಅಪ್ರೂವ್ ಆಗಲ್ಲ. ನೀಟಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸನ್ನು ಚೆಕ್ ಮಾಡಿ ಅಪ್ಲೈ ಮಾಡಿ. ಓಕೆನಾ, ಸೊ ಇಷ್ಟ ಆಯಿತು. ನೆಕ್ಸ್ಟು ಏನು ರೂಲ್ಸ್ ಇದೆ ಅಂತ ನೋಡೋಣ. ಮತ್ತೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ದಯವಿಟ್ಟು ನೀವು ಅರ್ಜಿನ ಹಾಕೋದಕ್ಕಿಂತ ಮುಂಚೆ ಪ್ರತಿಯೊಂದು ಡೀಟೇಲ್ಸ್ನ ನೀಟಾಗಿ ಚೆಕ್ ಮಾಡಿ ಅಪ್ಲೈ ಮಾಡಿ. ಹಾಗೆ ಯಾವುದಾದ್ರೂ ಒಂದು ಹುದ್ದೆನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಓಕೆನಾ, ದಯವಿಟ್ಟು ಇದನ್ನು ಯಾರೂ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅರ್ಜಿನ ಅಪ್ಲೈ ಮಾಡೋದಕ್ಕೆ ಒಂದು ಬಾರಿ ಮಾತ್ರ ಅವಕಾಶ ಇರುತ್ತೆ. ಅದೇನಾದರೂ ಒಂದು ಸಲ ಸಬ್ಮಿಟ್ ಆಯಿತು ಅಂತಂದರೆ ಏನೂ ಮಾಡೋದಕ್ಕಾಗಲ್ಲ. ನೀವು ಮತ್ತೆ ಅಪ್ಲೈ ಮಾಡೋದಕ್ಕಾಗಲ್ಲ, ಅದನ್ನು ಎಡಿಟ್ ಕೂಡ ಮಾಡೋದಕ್ಕಾಗಲ್ಲ, ಡಿಲೀಟ್ ಮಾಡೋದಕ್ಕಾಗಲ್ಲ, ಅದನ್ನು ತಿದ್ದುಪಡಿ ಕೂಡ ಮಾಡೋಕ್ಕಾಗಲ್ಲ, ರೀಕರೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೇನಾದರೂ ವೀಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಿಲ್ಲ ನೋಟಿಫಿಕೇಷನ್ ಅಂತ ಅಂದರೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ಈ ಫುಲ್ಲು ಪೇಜು. ದಯವಿಟ್ಟು ಹೋಗಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ಇದೆ, ನನ್ನ ಪೇಜನ್ನ ಓಪನ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಓಪನ್ ಮಾಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಹೋಗಿ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಒಂದು ಕಡೆ ಇಟ್ಕೊಂಡು ನೀಟಾಗಿ ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ನೀಟಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಒಂದು ಯಾವುದು ಮಿಸ್ಟೇಕ್ ಮಾಡ್ದಿರ ಪ್ರತಿಯೊಂದನ್ನು 4-5 ಬಾರಿ ಚೆಕ್ ಮಾಡಿ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ಸೊ ಮುಂದೆ ನೋಡೋಣ ಫ್ರೆಂಡ್ಸ್. ನೆಕ್ಸ್ಟು ಏನು ರೂಲ್ ಇದೆ ಇದರದ್ದು ಅಂತ ಮುಂದೆ ನೋಡೋಣ. ನೆಕ್ಸ್ಟ್ ಏನಂತ ಅಂದರೆ, ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭಿಕ ದಿನಾಂಕ ಯಾವುದು, ಕೊನೆ ದಿನಾಂಕ ಯಾವುದು, ಹಾಗೆ ಶುಲ್ಕವನ್ನು ಪಾವತಿ ಮಾಡಲು ಕೊನೆ ದಿನಾಂಕ ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದುಬಿಟ್ಟು 8/6/2026 ಅಂದರೆ ಜೂನ್ 8ನೇ ತಾರೀಕು ಪ್ರಾರಂಭಿಕ ದಿನಾಂಕ ಆಗಿದೆ. 8 ಬಂದುಬಿಟ್ಟು ಇವತ್ತು ಆಲ್ರೆಡಿ 6, 7, 8 ಮಂಡೇ ಸೋಮವಾರದಿಂದ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆನಾ, ಪ್ರಾರಂಭಿಕ ದಿನಾಂಕ 8/6/2026 ಆಗಿದೆ. ನೆಕ್ಸ್ಟು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಲಾಸ್ಟ್ ಡೇಟ್ ಬಂದುಬಿಟ್ಟು 3/7/2026, ಜುಲೈ 3ನೇ ತಾರೀಕುವರೆಗೂ ಟೈಮ್ ಇದೆ ನೀವು ಅಪ್ಲೈ ಮಾಡೋದಕ್ಕೆ. ಓಕೆನಾ, ಸೊ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ, ಫೀಸ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತಪ್ಪ ಅಂತಂದರೆ 4ನೇ ತಾರೀಕು, ಜೂನ್ 4ನೇ ತಾರೀಕು. ಓಕೆನಾ, ಜುಲೈ 4ನೇ ತಾರೀಕು. ನೀವು ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತಿರುತ್ತೋ ಅದ್ರ ನೆಕ್ಸ್ಟ್ ದಿನ ಫೀಸ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆನಾ, ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಜೂನ್ 8, ಎಂಡ್ ಡೇಟ್ ಬಂದುಬಿಟ್ಟು ಜುಲೈ 3. ನೀವು ಎಕ್ಸಾಮ್ ಫೀಸ್ನ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜುಲೈ 4. ಓಕೆನಾ, ಸೊ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ತೀರಾ ಕೊನೆ ಮೂಮೆಂಟಲ್ಲೂ ಹೋಗಬೇಡಿ, ತೀರಾ ಫಸ್ಟಲ್ಲೂ ಹೋಗಬೇಡಿ, ಮಿಡಲಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ರೂಲ್ಸ್ ಏನಂತ ನೋಡೋಣ. ಈ ನೋಟಿಫಿಕೇಷನ್ ನೆಕ್ಸ್ಟ್ ರೂಲ್ಸ್ ಬಂದುಬಿಟ್ಟು, ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳತಕ್ಕದ್ದು ಹಾಗೂ ನೀಡಿರುವ ಸೂಚನೆಗಳ ಅನ್ವಯ ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದಲ್ಲಿ ಯಾವುದೇ ಸಮಯದಲ್ಲಾದರೂ ಯಾವುದೇ ಸೂಚನೆ ನೀಡದೆ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು ಹಾಗೂ ನಿಯಮಾನುಸಾರ ಅಂತಹವರ ವಿರುದ್ಧ ಸರ್ಕಾರವು
ಅಥವಾ ಪ್ರಾಧಿಕಾರ ಅಥವಾ ಪೊಲೀಸ್ ಇಲಾಖೆಯು ಕಾನೂನಿನ ಅನ್ವಯ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದು. ನೋಡಿ ಫ್ರೆಂಡ್ಸ್, ತುಂಬ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ಯಾವುದೇ ರೀತಿಯಾದಂತಹ ತಪ್ಪು ಮಾಹಿತಿ ಆಗಲಿ, ಯಾವುದೇ ರೀತಿಯಾದಂತಹ ಸುಳ್ಳು ಮಾಹಿತಿ ಆಗಲಿ, ಎಜುಕೇಷನ್ ಡೀಟೇಲ್ಸ್ ಆಗಲಿ, ಅಡ್ರೆಸ್ ಆಗಲಿ, ನಿಮ್ಮ ನೇಮ್ ಆಗಲಿ, ಯಾವುದನ್ನು ಮಿಸ್ ಮಾಡಬೇಡಿ, ಯಾವುದನ್ನು ತಪ್ಪು ಮಾಡಬೇಡಿ. ಓಕೆನಾ? ತಪ್ಪು ಮಾಡಿದ್ರೆ ಓಕೆ, ಅರ್ಜಿ ಕ್ಯಾನ್ಸಲ್ ಆಗುತ್ತೆ, ಓಕೆ ಬಿಡಿ ಪರವಾಗಿಲ್ಲ, ನೆಕ್ಸ್ಟ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅನ್ಬೋದು. ಬಟ್ ಅಭ್ಯರ್ಥಿತನವನ್ನೇ ರದ್ದುಗೊಳಿಸ್ತಾರೆ ಮತ್ತು ಅಂಥವ್ರ ವಿರುದ್ಧ ಸರ್ಕಾರ ಸೂಕ್ತ ಕ್ರಮನ ಕೈಗೊಳ್ಳುತ್ತೆ. ಏನಾದ್ರೂ ನಿಮಗೆ ಶಿಕ್ಷೆ ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ದಯವಿಟ್ಟು ನೋಡ್ಕೊಂಡು ಅಪ್ಲೈ ಮಾಡಿ. ಏನು ಸುಳ್ಳು ಮಾಹಿತಿನ ಹಾಕಬೇಡಿ. ಓಕೆನಾ? ನೆಕ್ಸ್ಟು ತರಬೇತಿ, ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ. ಸ್ಯಾಲ್ರಿ ಏನಿರುತ್ತೆ ಮತ್ತು ಏನು PF ಎಲ್ಲ ಏನಿರುತ್ತೆ ಅಂತ ಎಲ್ಲ ಹೇಳ್ತೀನಿ. ಫಸ್ಟ್ ಒನ್ನು ತರಬೇತಿ. ನೇಮಕಾತಿ ಹೊಂದಿರುವ ಅಭ್ಯರ್ಥಿಗಳು DG ಮತ್ತು IGP ಅವರು ಕಾಲಕಾಲಕ್ಕೆ ನಿರ್ದಿಷ್ಟಪಡಿಸಿದ ಪೊಲೀಸ್ ತರಬೇತಿ ಶಾಲೆಗಳಲ್ಲಿ 9 ತಿಂಗಳ ಮೂಲ ಬುನಾದಿ ತರಬೇತಿಯನ್ನು ಪಡೆಯಬೇಕು. ತರಬೇತಿಯಲ್ಲಿ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಅನುತ್ತೀರ್ಣರಾದ ಅಭ್ಯರ್ಥಿಗಳನ್ನು ಸೇವೆಗಳಿಂದ ವಜಾಗೊಳಿಸಲಾಗುವುದು. ಸೊ ಗೈಸ್, ಇದೇನಂತ ಅಂದರೆ ಕಾಲಕಾಲಕ್ಕೆ ಅಂದರೆ ಅವ್ರು ಯಾವಾಗ ಎಲ್ಲೆಲ್ಲಿ ನಿಮಗೆ ಟ್ರೈನಿಂಗ್ ತೊಗೊಳ್ಳಿ ಅಂತ ಹೇಳ್ತಾರೋ ಎಕ್ಸಾಮ್ ಆದಮೇಲೆ ನೀವು ಹೋಗಿ ಅಲ್ಲಿ ಟ್ರೈನಿಂಗ್ನ ತೊಗೊಳ್ಬೇಕು. ಅಲ್ಲೂ ಕೂಡ ಸ್ವಲ್ಪ ಟೆಸ್ಟ್ಗಳಿರುತ್ತೆ, ಅದನ್ನೆಲ್ಲ ನೀವು ಪಾಸ್ ಮಾಡಬೇಕು. ಅದೆಲ್ಲ ಪಾಸ್ ಮಾಡಿದ್ರೆ ಮಾತ್ರ ನೀವು ಹೋಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಅಲ್ಲೇನಾದರೂ ನೀವು ಫೇಲ್ ಆದ್ರಿ ಅಂತ ಅಂದರೆ ಅಲ್ಲಿಂದನೇ ನಿಮ್ಮನ್ನ ತೆಗೆದಾಕ್ತಾರೆ, ಟ್ರೈನಿಂಗಿಂದನೇ ನಿಮ್ಮನ್ನ ತೆಗೆದಾಕ್ತಾರೆ. ಮತ್ತೆ ನೀವು ಎಕ್ಸಾಮ್ ಬರೆದು ಮತ್ತೆ ಟ್ರೈನಿಂಗ್ಗೆ ಬರಬೇಕಾಗುತ್ತೆ. ಸೊ ಎಕ್ಸಾಮ್ ಒಂದೇ ಪಾಸ್ ಆಗೋದಲ್ಲ. ಎಕ್ಸಾಮ್ ಒಂದೇ ಪಾಸಾಗಿ ರ್ಯಾಂಕಿಂಗ್ ತೊಗೊಂಡ್ರೆ ನೀವು ಪೊಲೀಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಪಾಸ್ ಮಾಡಿ ಆದಮೇಲೂ ಟ್ರೈನಿಂಗ್ ಹೋಗ್ತೀರಾ ಅಲ್ವಾ, ಅಲ್ಲೂ ಕೂಡ ಸ್ವಲ್ಪ ಟೆಸ್ಟ್ಗಳಿರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದೆಲ್ಲದನ್ನು ನೀವು ಪಾಸ್ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಕಾಯಂ ಪೂರ್ವ ಅವಧಿ. ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳು ಕಾಯಂ ಪೂರ್ವ ಅವಧಿಯಲ್ಲಿ ಇರುತ್ತಾರೆ. ಓಕೆನಾ? ನೆಕ್ಸ್ಟ್ ವೇತನ ಶ್ರೇಣಿ 37,500ರಿಂದ 900, 39,300 ಮತ್ತು ಪ್ಲಸ್ 1000 ಹೀಗೆ ಹೈಕ್ ಆಗ್ತಾ 76,100 ರೂಪಾಯಿವರೆಗೆ ನಿಮಗೆ ಸ್ಯಾಲ್ರಿ ಹೈಕ್ ಆಗ್ತಾ ಹೋಗುತ್ತೆ. ಓಕೆನಾ? ನಿಮಗೆ ಎಕ್ಸ್ಪೀರಿಯನ್ಸ್ ಯಾವ ಥರ ಆಗುತ್ತೋ ಅದ್ರ ಥರ ಸ್ಯಾಲ್ರಿನ ಕೂಡ ಹೈಕ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಪಿಂಚಣಿ ಸೌಲಭ್ಯ ಅಂದರೆ PF ನೋಡೋಣ. ಸರ್ಕಾರದ ಆದೇಶ ಸಂಖ್ಯೆ FD/SPL 4 PET 2005 ದಿನಾಂಕ 31/3/2006ರಂತೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಅನ್ವಯ ಆಗುವುದು. ಸೊ ಇದರಲ್ಲಿ ಕೂಡ ಅಷ್ಟು ಸ್ಯಾಲ್ರಿ ಅಲ್ಲದೆ ನಿಮಗೆ PF ಕೂಡ ಬರುತ್ತೆ. PF ಕೂಡ ಮಂತ್ಲಿ ಡಿಡಕ್ಟ್ ಆಗಿ ನಿಮಗೆ ಸ್ಯಾಲ್ರಿ ಬರುತ್ತೆ. ಓಕೆನಾ? ಸೊ ಇಷ್ಟ ಆಗಿದೆ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಇದೆ, ಯಾವ ವರ್ಗಗಳಿಗೆ ಯಾವ ರೀತಿಯ ಶುಲ್ಕ ಇದೆ ಅಂತ ನೋಡೋಣ. ಆನ್ಲೈನ್ ಮೂಲಕ ಮಾತ್ರ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. ಸೊ ನೋಡಿ, ಇದು ಯಾವುದೇ ರೀತಿಯಾದಂಥ ಆಫ್ಲೈನ್ ಇರಲ್ಲ, ಯಾವುದೇ ರೀತಿಯಾದಂಥ ಒಂದು ಆಫೀಸಿಗೆ ಹೋಗಿ ಫೀಸ್ ಪೇ ಮಾಡಬೇಕು ಅನ್ನೋದಿರಲ್ಲ. ಇದನ್ನು ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಓಕೆನಾ? ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತ ನೋಡೋಣ. ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು, ಪ್ರವರ್ಗ 2A 2B 3A 3B ಅವರಿಗೆ 750 ರೂಪಾಯಿ ಇರುತ್ತೆ. ಎಷ್ಟಿರುತ್ತೆ? 750 ರೂಪಾಯಿ. ಯಾರಿಗೆ? ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದರೆ ಪ್ರವರ್ಗ 2A 2B 3A 3B ಅವ್ರಿಗೆ 750 ರೂಪಾಯಿ ಇರುತ್ತೆ. ಓಕೆನಾ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳು ಅರ್ಜಿ ಫೀಸ್ ಇರುತ್ತೆ. ಓಕೆನಾ? ನೋಡ್ಕೊಳ್ಳಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ. ನೆಕ್ಸ್ಟು ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ.
ನೋಡಿ, ಯಾವುದೇ ಕಾರಣಕ್ಕೂ ನೀವು ಒಂದು ಸಲ ಫೀಸ್ನ ಪೇ ಮಾಡಿದ್ರೆ ಅವರು ರಿಟರ್ನ್ ನಿಮಗೆ ಮಾಡಲ್ಲ. ಇಫ್ ಇನ್ ಕೇಸ್ ಅರ್ಜಿ ರಾಂಗ್ ಆಗಿತ್ತು ಆದರೂ ನೀವು ಅಪ್ಲೈ ಮಾಡಿಬಿಟ್ಟು ಫೀಸ್ ಪೇ ಮಾಡಿಬಿಟ್ಟಿದ್ದೀರಾ, ನಿಮ್ಮ ಡೀಟೇಲ್ಸ್ ರಾಂಗ್ ಇತ್ತು, ಅಪ್ಡೇಟ್ ಮಾಡಿ ನೀವು ಫೀಸ್ನ ಪೇ ಮಾಡಿಬಿಟ್ಟಿದ್ದೀರಾ, ನೀವೇನಾದ್ರೂ ಅಪ್ಡೇಟ್ ಮಾಡಬೇಕು, ಆ ಫೀಸ್ ನಮಗೆ ರೀಫಂಡ್ ಆಗಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಅದು ರೀಫಂಡ್ ಆಗೋಲ್ಲ. ನೀಟಾಗಿ ನೋಡಿಕೊಂಡು ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಓಕೆನಾ? ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಎಲ್ಲ ಮುಗಿದ ನಂತರ ಇನ್ನೂ ತುಂಬ ಟೈಮ್ ಇರುತ್ತೆ. ಜುಲೈ 4ನೇ ತಾರೀಕುವರೆಗೂ ಟೈಮ್ ಇರುತ್ತೆ ಫೀಸ್ನ ಪೇ ಮಾಡೋದಕ್ಕೆ. ಸೊ ದಯವಿಟ್ಟು ಎಲ್ಲರೂ ನೀಟಾಗಿ ನೋಡಿಕೊಂಡು ಅರ್ಜಿನ ಅಪ್ಲೈ ಮಾಡಿ. ಏನೂ ಮಿಸ್ಟೇಕ್ ಇಲ್ಲ ಅಂತ ನಿಮಗೆ ಅನಿಸ್ತು ಅಂದರೆ, ಪರ್ಫೆಕ್ಟಾಗಿದ್ದೀನಿ ಅಂತ ಕಾನ್ಫಿಡೆಂಟ್ ಇದ್ದರೆ ನಿಮಗೆ ಫೀಸ್ನ ಪೇ ಮಾಡಿ. ಓಕೆನಾ? ಇಷ್ಟ ಆಯಿತು. ಫೀಸ್ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಮಾಹಿತಿ ಇಷ್ಟ ಆಯಿತು. ಸೊ ನೆಕ್ಸ್ಟು ನೋಡೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟು ಲಿಖಿತ ಪರೀಕ್ಷಾ ವಿಧಾನ. ಇದರಲ್ಲಿ ಲಿಖಿತ ಪರೀಕ್ಷಾ ವಿಧಾನ ಕೂಡ ಇದೆ, ಹಾಗೆ OMR ಕೂಡ ಇದೆ. ಸೊ ನೋಡೋಣ ಏನಂತ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ನಡೆಸಲಾಗುವುದು. ಓಕೆನಾ? ಇದು ಏನಪ್ಪ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, MCQ ಕ್ವಶನ್ಸ್ ಇರುತ್ತೆ. ಸೊ OMR ಶೀಟಲ್ಲಿ ನಿಮ್ಗೆ ಯಾವುದೇ ರೀತಿಯಾದ ಆನ್ಲೈನ್ ಪರೀಕ್ಷೆ ಇರಲ್ಲ, OMR ಶೀಟಲ್ಲಿ ಆಫ್ಲೈನ್ ಪರೀಕ್ಷೆ ಇರುತ್ತೆ. ಸೊ ನೆಕ್ಸ್ಟು ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆಯ ಷರತ್ತಿಗೆ ಒಳಪಟ್ಟಿರುತ್ತವೆ. ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಪ್ರಾಧಿಕಾರದ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆಯ ಮೂಲಕ ತಿಳಿಸಲಾಗುವುದು ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿಯೂ ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮೂಲ ಗುರುತಿನ ಚೀಟಿಯೊಂದಿಗೆ ಪಾನ್ ಕಾರ್ಡ್, ವಾಹನ ಚಾಲನಾ ಪರವಾನಗಿ, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರರ ID ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು. ತಪ್ಪಿದ್ದಲ್ಲಿ ಪರೀಕ್ಷಾ ಕೇಂದ್ರವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ. ಸೊ ಗೈಸ್, ಏನಂತ ಅಂದರೆ ನಿಮಗೆ ಇದು ಹಾಲ್ ಟಿಕೆಟ್ ಬಂದು ಈ ವೆಬ್ಸೈಟಲ್ಲಿನೇ ಸಿಗುತ್ತೆ. ನೀವು ವೆಬ್ಸೈಟಲ್ಲಿ ಹೋಗಿ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಆಯ್ದ ಕರ್ನಾಟಕ ರಾಜ್ಯದ ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ಎಕ್ಸಾಮ್ನ ನಡೆಸಲಾಗುತ್ತದೆ. ನಿಮಗೆ ಹಾಲ್ ಟಿಕೆಟ್ ಬಂದಮೇಲೆ ಅದರಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ ಜಾಗದಲ್ಲಿ ಅಂತ ಮೆನ್ಷನ್ ಮಾಡಿರ್ತಾರೋ ನೀವು ಹೋಗಿ ಅಲ್ಲೇನ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ನಿಮಗೇನಾದರೂ ಚೇಂಜಸ್ ಬೇಕು, ನಮಗೆ ಅಲ್ಲಿ ಬೇಕು ಇಲ್ಲಿ ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಚೇಂಜಸ್ನ ಮಾಡಿಕೊಡಲ್ಲ. ಎಲ್ಲಿ ಆಗಿರುತ್ತೋ ಅಲ್ಲಿನೇ ಹೋಗಿ ನೀವು ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನೀವು ಹೋಗಬೇಕಾದ್ರೆ ಹಾಲ್ ಟಿಕೆಟ್ ಜೊತೆಗೆ ಯಾವುದಾದ್ರೂ ಒಂದು ಮೂಲ ಗುರುತಿನ ಚೀಟಿ ಅಂದರೆ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರರ ID, ಎನಿಥಿಂಗ್ ಇದರಲ್ಲಿ ಯಾವುದಾದ್ರೂ ಇಲ್ಲ ಅಂದರೆ ಆಧಾರ್ ಕಾರ್ಡ್ ಅಂತೂ ಇದ್ದೇ ಇರುತ್ತೆ ಎಲ್ಲರ ಹತ್ರ. ದಯವಿಟ್ಟು ಆಧಾರ್ ಕಾರ್ಡ್ ಮತ್ತು ಹಾಲ್ ಟಿಕೆಟ್ನ ತೊಗೊಂಡು ಹೋಗಿ. ನೀವೇನಾದರೂ ಮಿಸ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಎಕ್ಸಾಮ್ ಹಾಲ್ಗೆ ಅಟೆಂಡ್ ಮಾಡೋದಕ್ಕೆ ಬಿಡಲ್ಲ. ಓಕೆನಾ? ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡಲಾಗುವುದಿಲ್ಲ. ಇಷ್ಟ ಆಯಿತು. ಸೊ ನೆಕ್ಸ್ಟು ಯಾವ ರೀತಿ ಕ್ವಶನ್ ಪೇಪರ್ಸ್ ಇರ್ತವೆ ಮತ್ತು ಎಷ್ಟು ಮಾರ್ಕ್ಸಿಗಿರ್ತವೆ ಮತ್ತು ಎಷ್ಟೆಷ್ಟು ಗಂಟೆ ಟೈಮ್ ಇರುತ್ತೆ ಅಂತ ನೋಡೋಣ. ಲಿಖಿತ ಪರೀಕ್ಷೆ ಬಂದ್ಬಿಟ್ಟು ಸಬ್ಜೆಕ್ಟು ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ ಇಷ್ಟಿರುತ್ತೆ. ಟೋಟಲ್ ಕ್ವಶನ್ಸು 100 ಇರುತ್ತೆ. ಟೋಟಲ್ ಮಾರ್ಕ್ಸ್ ಕೂಡ 100 ಇರುತ್ತೆ. ಅದಕ್ಕೆ ಟೈಮ್ ಬಂದುಬಿಟ್ಟು 1.5 ಗಂಟೆ ಅಂದರೆ 90 ನಿಮಿಷಗಳು ಮಾತ್ರ ಇರುತ್ತೆ. ನೀವು ಅಷ್ಟರಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಲಿಖಿತ ಪರೀಕ್ಷೆ ವೇಳಾಪಟ್ಟಿ. ಲಿಖಿತ ಪರೀಕ್ಷೆ ಬಂದುಬಿಟ್ಟು 2ನೇ ತಾರೀಕು ಇರುತ್ತೆ. 2ನೇ ತಾರೀಕು 8ನೇ ತಿಂಗಳು ಅಂದರೆ ಆಗಸ್ಟ್ 2ನೇ ತಾರೀಕು
ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ. 10:30ಯಿಂದ 12 ಗಂಟೆ ತನಕ ಇರುತ್ತೆ. ಕಡ್ಡಾಯ ಕನ್ನಡ ಟಿಪ್ಪಣಿ ಬಿ ಅಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆದ ಅಭ್ಯರ್ಥಿಗಳಿಗೆ ಅವ್ರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಅವರಿಗೆ ಡೇಟ್ನ ಯಾವಾಗ ಅಂತ ಅವರೇ ಹೇಳ್ತಾರಂತೆ. ಓಕೆನಾ? ಇಷ್ಟ ಆಯಿತು. ನೆಕ್ಸ್ಟ್ ನೋಡೋಣ ಏನಂತ. ನೆಕ್ಸ್ಟ್ ವೃಂದ ಮತ್ತು ನೇಮಕಾತಿ ತಿದ್ದುಪಡಿ ನಿಯಮಗಳು 2020 ಅನ್ವಯ ಸದರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸಲು ಕಡ್ಡಾಯವಾಗಿದೆ. ಸೊ ಗೈಸ್, ನೀವು 100 ಮಾರ್ಕ್ಸ್ಗೆ 30 ಆದರೂ ತಗೊಳ್ಳೇಬೇಕು. ನೀವು ಎಲಿಜಿಬಿಲಿಟಿ ಆಗಬೇಕು ಅಂತಂದರೆ 30 ಮಾರ್ಕ್ಸ್ನಾದ್ರೂ ನೀವು ತೆಗಿಲೇಬೇಕು ಎಕ್ಸಾಮಲ್ಲಿ. ಓಕೆನಾ? ನೆಕ್ಸ್ಟು ಋಣಾತ್ಮಕ ಮೌಲ್ಯಮಾಪನ. ಇದರಲ್ಲಿ ಮಾರ್ಕ್ಸ್ ಕೂಡ ಡಿಡಕ್ಷನ್ ಇರುತ್ತೆ. ನೀವು ತುಂಬ ಕೇರ್ಫುಲ್ಲಾಗಿ ಬರೀಬೇಕು ಆನ್ಸರ್ಸ್ನ. ನೀವೇನಾದರೂ ಒಂದು ಆನ್ಸರ್ನ ತಪ್ಪು ಮಾಡಿದ್ದೀರಾ ಅಂತಂದರೆ ಅದರಲ್ಲಿ 0.25 ಅಷ್ಟು ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಅಂದರೆ ನೀವು 4 ಪ್ರಶ್ನೆಗಳಿಗೆ ಉತ್ತರನ ತಪ್ಪು ಬರೆದಿದ್ದೀರಾ ಅಂತ ಅಂದರೆ 1 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ನೀವು ಮಾರ್ಕ್ಸ್ ಬಂದಿರೋದನ್ನು ಕೂಡ ಕಳ್ಕೊತೀರಾ ತಪ್ಪು ಉತ್ತರ ಬರೆದ್ರೆ. ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ. ಸೊ ನೋಡೋಣ ಏನಂತ. ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶದಷ್ಟು 0.25 ಅಂಕಗಳನ್ನು ಕಳೆಯಲಾಗುವುದು. ಸೊ ನಾನು ಹೇಳ್ದೆ ಅಲ್ವಾ, ನೀವೇನಾದ್ರೂ ಯಾವುದಾದ್ರೂ ತಪ್ಪು ಮಾಡಿದ್ದೀರಾ ಅಂತಂದರೆ 0.25 ಅಷ್ಟು ಅಂಕನ ಕಟ್ ಮಾಡ್ತಾರೆ. ನೀವೇನಾದ್ರೂ ಒಂದು ಉತ್ತರ ಸರಿ ಬರೆದು 4 ತಪ್ಪು ಬರೆದಿದ್ದೀರಾ ಅಂತಂದರೆ ಆ 1 ಮಾರ್ಕ್ಸ್ನ ಕೂಡ ಕಳ್ಕೊತೀರಾ. ಮತ್ತು ಇನ್ನೊಂದು ಏನಂತ ಅಂದರೆ 4 ನಿಮಗೆ ಒಂದು ಪ್ರಶ್ನೆಗೆ 4 ಉತ್ತರಗಳಿರ್ತವೆ. ಅದರಲ್ಲಿ ಒಂದು ಸರಿಯಾದ ಉತ್ತರನ ಮಾತ್ರ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವೇನಾದ್ರೂ ಫಸ್ಟ್ನೇದು ಇದು ಅಂತ ಹಾಕಿರ್ತೀರ, ಅಲ್ಲ ನಿಮಗೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅದಲ್ಲ ಆನ್ಸರು ಬೇರೆದು ಅಂತ ಅನಿಸುತ್ತೆ, ಅದನ್ನು ಟಿಕ್ ಮಾಡ್ತೀರಾ. ಅದನ್ನು ಕಾಟ್ ಮಾಡಿ ಇದನ್ನು ಟಿಕ್ ಮಾಡ್ತೀರಾ. ಆ ಥರ ಮಾಡಬಾರ್ದು. ಅದನ್ನು ತಪ್ಪು ಅಂತಲೇ ಅವರು ಕನ್ಸಿಡರ್ ಮಾಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಡಬಲ್ ಆನ್ಸರನ್ನ ಬರಿಬಾರ್ದು. ಒಂದು ಪ್ರಶ್ನೆಗೆ ಒಂದು ಉತ್ತರ ಮಾತ್ರ ಬರಬೇಕು. ಓಕೆನಾ? ಅದಕ್ಕೆ ನೋಡಿಕೊಂಡು ಕೇರ್ಫುಲ್ಲಾಗಿ ಸರಿಯಾದ ಉತ್ತರವನ್ನು ಟಿಕ್ ಮಾಡಿ. ನೆಕ್ಸ್ಟ್ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡದಿದ್ದರೆ ಪ್ರತಿ ಪ್ರಶ್ನೆಗೆ 2.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಸೊ ಫ್ರೆಂಡ್ಸ್, ನಿಮಗೇನಾದ್ರೂ ಆನ್ಸರ್ ಗೊತ್ತಾಗಿಲ್ಲ, ನಿಮಗೆ ಆನ್ಸರ್ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅದಕ್ಕೆ ನಿಮಗೆ ಆನ್ಸರ್ ಗೊತ್ತಿರಲ್ಲ, ಅದನ್ನೇನಾದ್ರೂ ನೀವು ಖಾಲಿ ಬಿಟ್ಟು ಬಂದರೆ ಅವ್ರು ಅದಕ್ಕೂ ಕೂಡ ಮಾರ್ಕ್ನ ಡಿಡಕ್ಟ್ ಮಾಡ್ತಾರೆ. ಸೊ ಏನಪ್ಪ ಅಂತಂದರೆ 4 ಆಯ್ಕೆಗಳನ್ನು ಬಿಟ್ಟು ಮತ್ತೆ ಒಂದು 5ನೇ ಆಯ್ಕೆನ ಕೊಟ್ಟಿರ್ತಾರೆ. ನಿಮಗೇನಾದ್ರೂ ಆನ್ಸರ್ ಗೊತ್ತಾಗಿಲ್ಲ ಅಂತಂದರೆ ಲಾಸ್ಟಿಗೆ ಎಕ್ಸಾಮ್ ಮುಗಿದ್ಮೇಲೆ ಬೆಲ್ ಆಗುತ್ತಲ್ವ, ಆವಾಗ 5 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತಾರೆ. ಆವಾಗ ನಿಮಗೆ ಯಾವ್ಯಾವ ಕ್ವಶನ್ಸಿಗೆ ಆನ್ಸರ್ ಗೊತ್ತಾಗಿಲ್ಲ ಅದನ್ನು ಯಾವುದೇ ಕಾರಣಕ್ಕೂ ಖಾಲಿ ಬಿಡಬೇಡಿ. ಖಾಲಿ ಬಿಟ್ರಿ ಅಂದರೆ ನಿಮಗೆ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ. 5ನೇ ಕಾಲಮ್ನ ಕೊಟ್ಟಿರ್ತಾರಲ್ವ, ಅದಕ್ಕೆ ಶೇಡ್ ಮಾಡಿ. ನನಗೆ ಯಾವುದೇ ರೀತಿಯಾದ ಆನ್ಸರ್ ಗೊತ್ತಿಲ್ಲ ಅಂತ ಅದಕ್ಕೆ ಶೇಡ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ನ ನೀವು ಉಳಿಸ್ಕೊತೀರ. ಅದಕ್ಕೆ ಮಾರ್ಕ್ಸ್ನ ಡಿಡಕ್ಟ್ ಮಾಡಲ್ಲ. ನನಗೆ ಗೊತ್ತಿಲ್ಲ ಅಂತ ಶೇಡ್ ಮಾಡ್ತೀರಲ್ವ, ಅದಕ್ಕೆ ಮಾರ್ಕ್ಸ್ನ ಅವರು ಡಿಡಕ್ಟ್ ಮಾಡಲ್ಲ. ಏನಾದರೂ ನೀವು ಗೊತ್ತಿಲ್ಲ ಅಂತ ಟಿಕ್ ಮಾಡದೆ ಖಾಲಿ ಬಿಟ್ಟು ಬಂದಿದ್ದೀರಾ ಅಂತಂದರೆ ಅದಕ್ಕೆ ನೀವು ಮಾರ್ಕ್ಸ್ನ ಕಳ್ಕೊತೀರ. ಅವರು ನಿಮ್ಮ ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ. ಒಂದು ಪ್ರಶ್ನೆಗೆ 0.25 ಅಷ್ಟನ್ನ ಡಿಡಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟು ಲಿಖಿತ ಪರೀಕ್ಷೆಯಲ್ಲಿ 1:5 ರ ಅನುಪಾತದ ಅಡಿ ಅರ್ಹಗೊಂಡ ವಿದ್ಯಾರ್ಥಿಗಳಿಗೆ ದೇಹದೃಢತೆ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಸಹಿಷ್ಣುತೆ ಪರೀಕ್ಷೆ ಎಂಡ್ಯೂರೆನ್ಸ್ ಟೆಸ್ಟ್ಗಳನ್ನು ನಡೆಸಲಾಗುವುದು. ಪರೀಕ್ಷೆಗಳ ದಿನಾಂಕವನ್ನು karnataka.gov.in ವೆಬ್ಸೈಟಲ್ಲಿ ಅಥವಾ ಪೊಲೀಸ್ ಇಲಾಖೆಯ ವೆಬ್ಸೈಟಲ್ಲಿ KSP ರಿಕ್ವೈರ್ಮೆಂಟ್ ಅಲ್ಲಿ ಪ್ರಕಟಿಸಲಾಗುವುದು.
ಎಕ್ಸಾಮ್ ಡೇಟ್ನ ಅಲ್ಲಿ ನಿಮಗೆ ಅನೌನ್ಸ್ ಮಾಡ್ತಾರೆ, ನೀವು ಹೋಗಿ ನೋಡ್ಬೋದು, ವೆಬ್ಸೈಟಿಗೆ ಹೋಗಿ ನೋಡಿ. ಓಕೆನಾ. ದೇಹ ದೃಢತೆ ಮತ್ತು ಸಹಿಷ್ಣುತೆ ಪರೀಕ್ಷೆಯ ದಿನಾಂಕ, ಸಮಯ ಮತ್ತು ಸ್ಥಳವನ್ನು ಹೊಂದಿರುವ ಪ್ರದೇಶ ಅಥವಾ ಕೆರೆ ಪತ್ರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಪೊಲೀಸ್ ಇಲಾಖೆಯ ಅಂತರ್ಜಾಲದಿಂದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳಿಗೆ ಪ್ರವೇಶ ಪತ್ರಗಳನ್ನು ಪ್ರತ್ಯೇಕವಾಗಿ ರವಾನಿಸಲಾಗುವುದಿಲ್ಲ. ಪ್ರವೇಶ ಪತ್ರವಿಲ್ಲದೆ PST ಮತ್ತು ET ಪರೀಕ್ಷೆಗಳಿಗೆ ಅನುವು ಮಾಡಲಾಗುವುದಿಲ್ಲ. ಈ ಸಂಬಂಧ ಅಭ್ಯರ್ಥಿಗಳು ಮುಖ್ಯವಾಗಿ ಅಧಿಕೃತ ವೆಬ್ಸೈಟ್ಗಳಾದ ಸೆಟ್ ಆನ್ಲೈನ್ ಕರ್ನಾಟಕ government.in or KSP ರಿಕ್ವೈರ್ಮೆಂಟ್ಸ್ಗಳನ್ನು ಮೇಲಿಂದ ಮೇಲೆ ಗಮನಿಸುತ್ತಿರುವುದು ಸೂಕ್ತ. ಸೊ ಫ್ರೆಂಡ್ಸ್, ನೀವು ಅರ್ಜಿನ ಅಪ್ಲೈ ಮಾಡಿದಾದಮೇಲೆ ನಿಮಗೆ ಫುಲ್ಲು ಎಲ್ಲ ಕನ್ಫರ್ಮ್ ಆಗೋವರೆಗೂ ನೀವು ಎಲ್ಲದನ್ನು ಪ್ರತಿಯೊಂದನ್ನು ನೀವು ಡೈಲಿ ಚೆಕ್ ಮಾಡಿ. ಬೆಳಗ್ಗೆ ಸಂಜೆ ತಪ್ಪು ಮಾಡಿದ್ರೂ ತಪ್ಪೇನಿಲ್ಲ. ಡೈಲಿ ಚೆಕ್ ಮಾಡ್ತಾನೆ ಇರಿ. ವೆಬ್ಸೈಟಿಗೆ ಹೋಗಿ ಏನಾದರೂ ನೋಟಿಫಿಕೇಷನ್ ಬಂದಿದೆಯಾ, ಏನಾದರೂ ಅಪ್ಡೇಟ್ ಕಳಿಸಿದಾರಾ, ಏನಾದರೂ ಅಪ್ಡೇಟ್ ಬಿಟ್ಟಿದ್ದೀರಾ, ಪ್ರತಿಯೊಂದನ್ನ ನೀವು ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ತಾ ಇರಿ. ಓಕೆನಾ. ಸೊ ನೆನಪಲ್ಲಿ ಇಟ್ಕೊಳ್ಳಿ. ನೀವು ನಿಮಗೇನಾದರೂ ಆನ್ಸರ್ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು 5ನೇ ಕಾಲಮ್ನ ಶೇಡ್ ಮಾಡಿ. ಖಾಲಿ ಅಂತೂ ಬಿಡಬೇಡಿ. ಖಾಲಿ ಬಿಟ್ಟರೆ ಮಾರ್ಕ್ನ ಕಳ್ಕೊತೀರ. ಮತ್ತೊಂದು ಏನಂತಂದರೆ, ನಿಮಗೆ ಕನ್ಫರ್ಮಾಗಿ ಆನ್ಸರ್ ಗೊತ್ತಿತ್ತು ಅಂದ್ರೆ ಮಾತ್ರ ಟಿಕ್ ಮಾಡಿ. ಇವಾಗ ನೀವು ಟಿಕ್ ಮಾಡಿ ಮತ್ತೆ ಆನ್ಸರ್ ಏನಾದ್ರೂ ಅದೆಲ್ಲ ಬೇರೆದು ಅಂತ ಅನಿಸ್ತು ಅಂದರೆ ದಯವಿಟ್ಟು ಡಬಲ್ ಟಿಕ್ನ ಮಾಡಬೇಡಿ. ನೀವೇನಾದ್ರೂ ಈ ಥರ ತಪ್ಪು ಮಾಡಿದ್ದೀರಾ ಅಂತಂದರೆ ನೀವು ಮಾರ್ಕ್ಸ್ನ ಕಳ್ಕೊತೀರಾ ಫ್ರೆಂಡ್ಸ್. ದಯವಿಟ್ಟು ನಿಮಗೆ ಗೊತ್ತಿರೋ ಆನ್ಸರ್ ಮಾತ್ರನೇ ಟಿಕ್ ಮಾಡಿ. ಮತ್ತು ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ದಯವಿಟ್ಟು ಖಾಲಿ ಬಿಟ್ಟು ಬರಬೇಡಿ. 5ನೇ ಕಾಲಮ್ನ ಶೇಡ್ ಮಾಡಿ. 5ನೇ ಕಾಲಮ್ನ ನೀವು ಗೊತ್ತಿಲ್ಲ ಅಂತ ಶೇಡ್ ಮಾಡೋದ್ರಿಂದ ನೀವು ಯಾವುದೇ ರೀತಿ ಮಾರ್ಕ್ಸ್ನ ಕಳ್ಕೊಳಲ್ಲ. ನೀವೇನಾದರೂ ಗೊತ್ತಿಲ್ಲ ಅಂತ ಖಾಲಿ ಬಿಟ್ಟಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಮಾರ್ಕ್ಸ್ನ ಅವರು ಡಿಡಕ್ಟ್ ಮಾಡ್ತಾರೆ. ಓಕೆನಾ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಪಕ್ಕ ಕರೆಕ್ಟ್ ಉತ್ತರ ಮಾತ್ರ ಒಂದಕ್ಕೆ ಮಾತ್ರ ಟಿಕ್ ಮಾಡಿ. ಡಬಲ್ ಕೂಡ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಸೊ ಎಲ್ಲ ಅಪ್ಡೇಟ್ಗಳನ್ನ ನೀವು ಪದೇ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಇಷ್ಟ ಆಯಿತು. ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಏನಿದೆ ಅಂತ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಅಭ್ಯರ್ಥಿಗಳಿಗೆ ಸಹಿಷ್ಣುತೆ ಮತ್ತು ದೇಹದಾರ್ಢ್ಯತೆ ಪರೀಕ್ಷೆಗಳನ್ನು ಸಂಬಂಧಪಟ್ಟ ಪೊಲೀಸ್ ಅಧೀಕ್ಷಕರ ಅಥವಾ ಪೊಲೀಸ್ ಆಯುಕ್ತರ ಕಚೇರಿಯು ನಿಗದಿಪಡಿಸಿದ ಸ್ಥಳದಲ್ಲಿ ನಡೆಸಲಾಗುವುದು. ಆಯ್ಕೆ ಸಮಿತಿಯು ಯಾವುದೇ ಪರೀಕ್ಷಾ ಕೇಂದ್ರವನ್ನು ರದ್ದುಪಡಿಸುವ ಅಥವಾ ಹೊಸದಾಗಿ ಸೇರಿಸುವ ಹಕ್ಕನ್ನು ಕಾಯ್ದಿರಿಸಿಕೊಂಡಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಇಲಾಖೆಯ ವೆಬ್ಸೈಟನ್ನು ದಿನನಿತ್ಯ ನೋಡಲು ತಿಳಿಸಲಾಗಿದೆ. ನೆಕ್ಸ್ಟು, ದೈಹಿಕ ಪರೀಕ್ಷೆಯು ನಡೆಸುವ ವೇಳೆ ಮತ್ತು ಸ್ಥಳವನ್ನು ಸಂಬಂಧಪಟ್ಟ ದೈಹಿಕ ಪರೀಕ್ಷೆಯ ಕೇಂದ್ರಗಳ ಸೂಚನಾ ಫಲಕದಲ್ಲಿಯೂ ಸಹ ಪ್ರಕಟಿಸಲಾಗುವುದು. ಕರೆಪತ್ರವನ್ನು ಪಡೆಯದೆ ಪರೀಕ್ಷೆಯಲ್ಲಿ ಹಾಜರಾದಲ್ಲಿ ಅಂತಹವರಿಗೆ ದೈಹಿಕ ಪರೀಕ್ಷೆ ಅವಕಾಶ ನೀಡಲಾಗುವುದಿಲ್ಲ. ಸೊ ನೋಡಿ, ತುಂಬ ಕೇರ್ಫುಲ್ಲಾಗಿ ಹೋಗಿ ಎಲ್ಲನೂ ಅಟೆಂಡ್ ಮಾಡಿ. ತುಂಬ ಕೇರ್ಫುಲ್ಲಾಗಿ ತಿಳ್ಕೊಂಡೋಗಿ ಕನ್ಫರ್ಮ್ ಆಗಿ. ನೀವೇನಾದರೂ ಒಂದು ಮಿಸ್ ಮಾಡಿದ್ದೀರಾ ಅಂತಂದರೆ ನೀವು ಟೆಸ್ಟ್ಗಾಗಲಿ ಎಕ್ಸಾಮ್ಗಾಗಲಿ ಫಿಸಿಕಲ್ ಟೆಸ್ಟ್ಗಾಗಲಿ ಯಾವುದಕ್ಕೂ ಅವರು ಅಲೋನ ಮಾಡೋದಿಲ್ಲ. ಪ್ರತಿಯೊಂದು ನಿಮ್ಮ ಹತ್ರ ಎಲ್ಲ ಪ್ರೂಫ್ ಇತ್ತು ಅಂತ ಅಂದರೆ ಮಾತ್ರ ಅವ್ರು ನಿಮಗೆ ಅಲೋ ಮಾಡ್ತಾರೆ. ಓಕೆನಾ. ಸೊ ಇಷ್ಟ ಆಗಿತ್ತು ಇವತ್ತಿನ ಮಾಹಿತಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಪ್ರತಿಯೊಂದು ಅಪ್ಡೇಟ್ನ ತಿಳಿಸ್ತೀನಿ. ಪ್ರತಿಯೊಂದು ಕಂಟೆಂಟ್ನ ನಿಮಗೆ ಯೂಸ್ಫುಲ್ ಆಗಿದೆ ಅಂತಲೇ ಅಂದ್ಕೊತೀನಿ ಗೈಸ್. ಸೊ ನೆಕ್ಸ್ಟ್ ಏನಾದ್ರೂ ಇದೇ ಥರ ಇನ್ಫಾರ್ಮೇಷನ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಎಕ್ಸಾಮ್ಗೆ ಯೂಸ್ಫುಲ್ ಆಗೋವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಹೋಗಿ ವೀಡಿಯೋಸ್ನ ಎಲ್ಲ ನೋಡಿ. ನನ್ನ ಪೇಜಲ್ಲಿ ತುಂಬ ಯೂಸ್ಫುಲ್ ಆಗಿರೋವಂಥದ್ದೇ ಇದೆ. ತುಂಬ ಒಳ್ಳೆ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಯೂಸ್ಫುಲ್ ಆಗಿರೋವಂಥದ್ದನ್ನೇ ಎಕ್ಸಾಮಿಗೆ ಯೂಸ್ಫುಲ್ ಆಗುವಂಥದ್ದನ್ನೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲ ವೀಡಿಯೋಸ್ನ ದಯವಿಟ್ಟು ನೋಡಿ. ಫುಲ್ಲು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.
ಏನಾದರೂ ವೀಡಿಯೋಸ್ನ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದೊಳ್ಳೆ ಅಪ್ಡೇಟ್ ಜೊತೆ ಸಿಗ್ತೀನಿ. ನಿಮಗೇನಾದ್ರೂ ಇದ್ರ ಬಗ್ಗೆ ಅಪ್ಡೇಟು ಆವಾಗವಾಗ ತಿಳಿಸ್ತಾ ಇರಿ ಅಂತ ಅಂದರೆ ನಾನು ಆವಾಗವಾಗ ನಿಮಗೆ ಅಪ್ಡೇಟ್ನ ಕೂಡ ತಿಳಿಸ್ತೀನಿ. ನಿಮಗೇನಾದರೂ ಅಪ್ಡೇಟ್ ತಿಳಿಸ್ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಅಪ್ಡೇಟ್ನ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಗಾಯ್ಸ್. ಸೊ ಗೈಸ್, ನೋಡಿದ್ರಿ ಅಲ್ವಾ ವಿಡಿಯೋದಲ್ಲಿ ಪ್ರತಿಯೊಂದು ಮಾಹಿತಿನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ಥರ ಯಾವ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೇಕು, ಯಾರ್ಯಾರು ಸಲ್ಲಿಸ್ಬೋದು, ಅರ್ಹತೆ ಏನು, ಹಾಗೆ ಎಜುಕೇಷನ್ ಏನಾಗಿರಬೇಕು, ಶುಲ್ಕ ಎಷ್ಟು, ವಯಸ್ಸು ಎಷ್ಟಾಗಿರಬೇಕು, ಸೊ ಕೊನೆ ದಿನಾಂಕ ಯಾವುದು, ಪ್ರಾರಂಭಿಕ ದಿನಾಂಕ ಯಾವುದು, ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ, ಪ್ರಾರಂಭಿಕ ದಿನಾಂಕ, ಹಾಗೆ ಶುಲ್ಕ ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಯಾವುದು ಎಲ್ಲನೂ ತಿಳಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ಈ ವಿಡಿಯೋದಲ್ಲಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಬೇಗ ಬೇಗ ಹೋಗಿ ವೆಬ್ಸೈಟಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಪ್ರತಿಯೊಂದು ಏನಾದರೂ ಅಪ್ಡೇಟ್ ಇದ್ದರೆ ಸಿಗ್ತೀನಿ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಲ್ಪ್ಫುಲ್ ಆಗುವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತು. ಸೊ ಹಾಗೆ ನೆಕ್ಸ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಪ್ರತಿಯೊಂದೂ. ಸೊ ನಾನು ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ನ ತಿಳಿಸ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ನ ತಿಳಿಸ್ಕೊಡ್ತೀನಿ, ಒಳ್ಳೊಳ್ಳೆ ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ಸೋ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.